ಕಲಬುರಗಿಯಲ್ಲಿ ಆರೋಗ್ಯ ಇಲಾಖೆ ಮಹಾ ಎಡವಟ್ಟಿಗೆ ಸಾಕ್ಷಿಯಾಗಿದೆ. ಮಹಿಳೆಯರಿಗೆ ವಿತರಿಸಬೇಕಾಗಿದ್ದಂತಹ ಶುಚಿ ಪ್ಯಾಡ್ಗೆ ಬೆಂಕಿ ಇಟ್ಟಿದೆ. ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ವೈದ್ಯಾಧಿಕಾರಿಗೆ ನೋಟಿಸ್ ಜಾರಿಯಾಗಿದೆ. ಫರತಾಬಾದ್ ವೈದ್ಯಾಧಿಕಾರಿಗೆ ಟಿಎಚ್ಒ ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ. 24 ಗಂಟೆಯಲ್ಲಿ ನೋಟಿಸ್ಗೆ ಉತ್ತರಿಸುವಂತೆ ಸೂಚನೆ ನೀಡಿರೋದು. ಫರತಾಬಾದ್ ಆರೋಗ್ಯ ಕೇಂದ್ರದಲ್ಲಿ ಈ ಘಟನೆ ನಡೆದಿತ್ತು. ಲಕ್ಷಾಂತರ ರೂಪಾಯಿ ಮೌಲ್ಯದ ಪ್ಯಾಡ್ ಬೆಂಕಿಗೆ ಆಹುತಿಯಾಗಿತ್ತು. ನಿಮ್ಮ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿತ್ತು. ಈ ಬಗ್ಗೆ ವರದಿ ಪ್ರಸಾರ ಆಗ್ತಾ ಇದ್ದಂತೆ ತಾಲೂಕಾ ಹೆಲ್ತ್ ಆಫೀಸರ್ ಈಗ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಮಹಿಳೆಯರಿಗೆ ನೀಡಬೇಕಾದ ಶುಚಿ ಪ್ಯಾಡ್ ವಿತರಿಸದ ಆರೋಗ್ಯ ಇಲಾಖೆ ಅವುಗಳಿಗೆ ಬೆಂಕಿ ಇಟ್ಟಿತ್ತು. 8 ವರ್ಷಗಳಿಂದ ವಿತರಿಸದೆ ಆರೋಗ್ಯ ಇಲಾಖೆ ಅವುಗಳನ್ನು ಹಾಗೆ ಇಟ್ಟಿತ್ತು. 15 ಹಳ್ಳಿಗಳ ಜನರಿಗೆ ಹಂಚಬೇಕಾಗಿದ್ದ ಶುಚಿ ಪ್ಯಾಡ್ಗಳಿಗೆ ಬೆಂಕಿ ಹಾಕಿರೋದು. 2017ರಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುವಂತಹ ಶುಚಿ ಪ್ಯಾಡ್ಗಳಿವು. ಆರೋಗ್ಯ ಕೇಂದ್ರ ಡೆಮಾಲಿಷನ್ ವೇಳೆ ಶುಚಿ ಪ್ಯಾಡ್ ಸ್ಟಾಕ್ ಬೆಳಕಿಗೆ ಬಂದಿದೆ. ಆಸ್ಪತ್ರೆಯಲ್ಲಿ ಈ ತರ ಸ್ಯಾನಿಟೈಸರ್ ಪ್ಯಾಡ್ ಸುಡ್ಲಿಕತ್ತಾರ ಅಂತ ಹೇಳಿದಾಗ ಬಂದ್ ನೋಡಿದಾಗ ಏನಾಯ್ತು ಅಂತಂದ್ರೆ ಆ ಸ್ಯಾನಿಟೈಸರ್ ಪ್ಯಾಡ್ ಮೇಲೆ 2017ದಾಗ ಮ್ಯಾನುಫ್ಯಾಕ್ಚರ್ ಆಗಿ ಅಂತ ಬರ್ದಿತ್ತು. ಅಂದ್ರೆ 3 ವರ್ಷ ಮಾತ್ರ ಯೂಸ್ ಮಾಡಬೇಕು ಅಂತ ಹೇಳಿ. ಆದ್ರೆ ನಾವಿಲ್ಲಿ ಕೇಳಿದಾಗ ಏನಂತಂದ್ರೆ ಆಸ್ಪತ್ರೆ ಸಿಬ್ಬಂದಿರು ಸುಡು ಅಂತ ಹೇಳಿದಾರಂತೆ, ಯಾಕಂದ್ರೆ ಎಕ್ಸ್ಪೈರ್ ಆಗಿದೆ ಅಂತ ಹೇಳಿ. ನಮ್ಮ ಪ್ರಶ್ನೆ ಏನು ಅಂತಂದ್ರೆ 2017ದಾಗ ಮ್ಯಾನುಫ್ಯಾಕ್ಚರ್ ಆಗಿದ್ದು ಈಗ ಸುಮಾರು 8 ವರ್ಷ ಆಯ್ತು. ಅದ್ರ ಕೂಡ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಏನಪ್ಪಾ ಅಂತಂದ್ರೆ ಯಾವ ಹೆಣ್ಮಕ್ಳಿದಾರಲ್ಲ ಅವರಿಗೆಲ್ಲ ಸಹಸಹಾಯಕ ಏನ್ ಮಹಿಳಾ ಸಂಘದಾರ ಅವರಿಗೆಲ್ಲ ವಿತರಣೆ ಮಾಡಬೇಕಾಗಿತ್ತು. ಆದ್ರೆ ಇವರು ಬೇಜವಾಬ್ದಾರಿ ಏನ್ ಮಾಡಿದಾರೆ ಅಂತಂದ್ರೆ ಒಂದ್ ಕಡೆ ಒಂದು ರೂಮ್ ಅಲ್ಲಿ ಈಗ ನೋಡ್ತಿರ್ಬೋದು ಏನ್ ಲಕ್ಷಾಂತರ ಸ್ಯಾನಿಟೈಸರ್ ಪ್ಯಾಡ್ಗಳಿದಾವೆ. ಇದೇ ನೀವು ಮೆಡಿಕಲ್ ಅಲ್ಲಿ ತಗೋಬೇಕಾದ್ರೆ ಎಷ್ಟು ಕಾಸ್ಟ್ಲಿಗಳಿದಾವೆ. ಹಾಗಾಗಿ ಈ ಒಂದು ಸರ್ಕಾರ ಏನ್ ಮಾಡಬೇಕಾಗಿತ್ತು ಅಂತಂದ್ರೆ ಇದು ಪ್ರತಿಯೊಂದು ಕೂಡ ಎಲ್ಲರಿಗೆ ಹಂಚಬೇಕಾಗಿತ್ತು. ಆದ್ರೆ ಏನ್ ಇಟ್ಟಿದಾರಲ್ಲ ಇದು ಒಂದು ದೊಡ್ಡ ದುರಂತ ಇದೆ. ಆ ರೀತಿ ನಾವು ಏನ್ ತೆರಿಗೆ ಕಟ್ತಾ ಇದೀವಲ್ಲ ಆ ಒಂದು ಟ್ಯಾಕ್ಸ್ ಪ್ರತಿಯೊಂದು ಕೂಡ ಒಂದು ಬಳಕೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ನೀವು ಆರ್ ಕನ್ನಡ ಮುಖಾಂತರ ನಾನು ಕೇಳ್ಕೊಂತ ಇದ್ದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿರ್ತಕ್ಕಂಥ ಈ ಒಂದು ಶುಚಿ ಸ್ಯಾನಿಟರಿ ನ್ಯಾಪ್ಕಿನ್ ಪೂರೈಕೆ ಮಾಡತಕ್ಕಂಥದ್ದು ಒಂದು ಯೋಜನೆ ಇದೆ. ಈ ಒಂದು ಯೋಜನೆ ಅಡಿಯಲ್ಲಿ ನಮ್ಮ ಫರತಾಬಾದ್ ಗ್ರಾಮಕ್ಕೆ ಸುಮಾರು ಲಕ್ಷಾಂತರ ರೂಪಾಯಿ ಮೌಲ್ಯದ ಈ ಒಂದು ಸ್ಯಾನಿಟರಿ ನ್ಯಾಪ್ಕಿನ್ಗಳು ಪೂರೈಕೆ ಆಗಿದೆ. ಇದು ಏನಿದೆ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಮಕ್ಕಳಿಗೆ ಅವರ ಒಂದು ಆರೋಗ್ಯದ ದೃಷ್ಟಿಯಿಂದ ಇದು ಬಳಕೆ ಬಹಳ ಮಹತ್ವದ ಇರತಕ್ಕಂಥ ಒಂದು ಉದ್ದೇಶ ಇಟ್ಟುಕೊಂಡು ಇವತ್ತು ಸರ್ಕಾರ ಉಚಿತವಾಗಿ ಪೂರೈಕೆ ಮಾಡಿದ್ರು ಕೂಡ ಒಂದ್ ಕಡೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಮಾತಿದೆ, ದೇವ್ರು ಕೊಟ್ಟರು ಪೂಜಾರಿ ಕೊಡ್ಲಿಲ್ಲ ಅನ್ನತಕ್ಕಂಥ ಒಂದು ಮಾತಿದೆ. ಕಲಬುರಗಿಯಲ್ಲಿ ಆರೋಗ್ಯ ಇಲಾಖೆ ಮಹಾ ಎಡವಟ್ಟಿಗೆ ಸಾಕ್ಷಿಯಾಗಿದೆ. ಮಹಿಳೆಯರಿಗೆ ವಿತರಿಸಬೇಕಾಗಿದ್ದಂತಹ ಶುಚಿ ಪ್ಯಾಡ್ಗೆ ಬೆಂಕಿ ಇಟ್ಟಿದೆ. ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ವೈದ್ಯಾಧಿಕಾರಿಗೆ ನೋಟಿಸ್ ಜಾರಿಯಾಗಿದೆ. ಫರತಾಬಾದ್ ವೈದ್ಯಾಧಿಕಾರಿಗೆ ಟಿಎಚ್ಒ ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ. 24 ಗಂಟೆಯಲ್ಲಿ ನೋಟಿಸ್ಗೆ ಉತ್ತರಿಸುವಂತೆ ಸೂಚನೆ ನೀಡಿರೋದು. ಫರತಾಬಾದ್ ಆರೋಗ್ಯ ಕೇಂದ್ರದಲ್ಲಿ ಈ ಘಟನೆ ನಡೆದಿತ್ತು. ಲಕ್ಷಾಂತರ ರೂಪಾಯಿ ಮೌಲ್ಯದ ಪ್ಯಾಡ್ ಬೆಂಕಿಗೆ ಆಹುತಿಯಾಗಿತ್ತು. ನಿಮ್ಮ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿತ್ತು. ಈ ಬಗ್ಗೆ ವರದಿ ಪ್ರಸಾರ ಆಗ್ತಾ ಇದ್ದಂತೆ ತಾಲೂಕಾ ಹೆಲ್ತ್ ಆಫೀಸರ್ ಈಗ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಮಹಿಳೆಯರಿಗೆ ನೀಡಬೇಕಾದ ಶುಚಿ ಪ್ಯಾಡ್ ವಿತರಿಸದ ಆರೋಗ್ಯ ಇಲಾಖೆ ಅವುಗಳಿಗೆ ಬೆಂಕಿ ಇಟ್ಟಿತ್ತು. 8 ವರ್ಷಗಳಿಂದ ವಿತರಿಸದೆ ಆರೋಗ್ಯ ಇಲಾಖೆ ಅವುಗಳನ್ನು ಹಾಗೆ ಇಟ್ಟಿತ್ತು. 15 ಹಳ್ಳಿಗಳ ಜನರಿಗೆ ಹಂಚಬೇಕಾಗಿದ್ದ ಶುಚಿ ಪ್ಯಾಡ್ಗಳಿಗೆ ಬೆಂಕಿ ಹಾಕಿರೋದು. 2017ರಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುವಂತಹ ಶುಚಿ ಪ್ಯಾಡ್ಗಳಿವು. ಆರೋಗ್ಯ ಕೇಂದ್ರ ಡೆಮಾಲಿಷನ್ ವೇಳೆ ಶುಚಿ ಪ್ಯಾಡ್ ಸ್ಟಾಕ್ ಬೆಳಕಿಗೆ ಬಂದಿದೆ. ಆಸ್ಪತ್ರೆಯಲ್ಲಿ ಈ ತರ ಸ್ಯಾನಿಟೈಸರ್ ಪ್ಯಾಡ್ ಸುಡ್ಲಿಕತ್ತಾರ ಅಂತ ಹೇಳಿದಾಗ ಬಂದ್ ನೋಡಿದಾಗ ಏನಾಯ್ತು ಅಂತಂದ್ರೆ ಆ ಸ್ಯಾನಿಟೈಸರ್ ಪ್ಯಾಡ್ ಮೇಲೆ 2017ದಾಗ ಮ್ಯಾನುಫ್ಯಾಕ್ಚರ್ ಆಗಿ ಅಂತ ಬರ್ದಿತ್ತು. ಅಂದ್ರೆ 3 ವರ್ಷ ಮಾತ್ರ ಯೂಸ್ ಮಾಡಬೇಕು ಅಂತ ಹೇಳಿ. ಆದ್ರೆ ನಾವಿಲ್ಲಿ ಕೇಳಿದಾಗ ಏನಂತಂದ್ರೆ ಆಸ್ಪತ್ರೆ ಸಿಬ್ಬಂದಿರು ಸುಡು ಅಂತ ಹೇಳಿದಾರಂತೆ, ಯಾಕಂದ್ರೆ ಎಕ್ಸ್ಪೈರ್ ಆಗಿದೆ ಅಂತ ಹೇಳಿ. ನಮ್ಮ ಪ್ರಶ್ನೆ ಏನು ಅಂತಂದ್ರೆ 2017ದಾಗ ಮ್ಯಾನುಫ್ಯಾಕ್ಚರ್ ಆಗಿದ್ದು ಈಗ ಸುಮಾರು 8 ವರ್ಷ ಆಯ್ತು. ಅದ್ರ ಕೂಡ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಏನಪ್ಪಾ ಅಂತಂದ್ರೆ ಯಾವ ಹೆಣ್ಮಕ್ಳಿದಾರಲ್ಲ ಅವರಿಗೆಲ್ಲ ಸಹಸಹಾಯಕ ಏನ್ ಮಹಿಳಾ ಸಂಘದಾರ ಅವರಿಗೆಲ್ಲ ವಿತರಣೆ ಮಾಡಬೇಕಾಗಿತ್ತು. ಆದ್ರೆ ಇವರು ಬೇಜವಾಬ್ದಾರಿ ಏನ್ ಮಾಡಿದಾರೆ ಅಂತಂದ್ರೆ ಒಂದ್ ಕಡೆ ಒಂದು ರೂಮ್ ಅಲ್ಲಿ ಈಗ ನೋಡ್ತಿರ್ಬೋದು ಏನ್ ಲಕ್ಷಾಂತರ ಸ್ಯಾನಿಟೈಸರ್ ಪ್ಯಾಡ್ಗಳಿದಾವೆ. ಇದೇ ನೀವು ಮೆಡಿಕಲ್ ಅಲ್ಲಿ ತಗೋಬೇಕಾದ್ರೆ ಎಷ್ಟು ಕಾಸ್ಟ್ಲಿಗಳಿದಾವೆ. ಹಾಗಾಗಿ ಈ ಒಂದು ಸರ್ಕಾರ ಏನ್ ಮಾಡಬೇಕಾಗಿತ್ತು ಅಂತಂದ್ರೆ ಇದು ಪ್ರತಿಯೊಂದು ಕೂಡ ಎಲ್ಲರಿಗೆ ಹಂಚಬೇಕಾಗಿತ್ತು. ಆದ್ರೆ ಏನ್ ಇಟ್ಟಿದಾರಲ್ಲ ಇದು ಒಂದು ದೊಡ್ಡ ದುರಂತ ಇದೆ. ಆ ರೀತಿ ನಾವು ಏನ್ ತೆರಿಗೆ ಕಟ್ತಾ ಇದೀವಲ್ಲ ಆ ಒಂದು ಟ್ಯಾಕ್ಸ್ ಪ್ರತಿಯೊಂದು ಕೂಡ ಒಂದು ಬಳಕೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ನೀವು ಆರ್ ಕನ್ನಡ ಮುಖಾಂತರ ನಾನು ಕೇಳ್ಕೊಂತ ಇದ್ದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ
ಮಹತ್ವಾಕಾಂಕ್ಷೆಯ ಯೋಜನೆ ಆಗಿರತಕ್ಕಂಥ ಈ ಒಂದು ಶುಚಿ ಸ್ಯಾನಿಟರಿ ನ್ಯಾಪ್ಕಿನ್ ಪೂರೈಕೆ ಮಾಡತಕ್ಕಂಥದ್ದು ಒಂದು ಯೋಜನೆ ಇದೆ. ಈ ಒಂದು ಯೋಜನೆ ಅಡಿಯಲ್ಲಿ ನಮ್ಮ ಫರ್ತಾಳ ಗ್ರಾಮಕ್ಕೆ ಸುಮಾರು ಲಕ್ಷಾಂತರ ರೂಪಾಯಿ ಮೌಲ್ಯದ ಈ ಒಂದು ಸ್ಯಾನಿಟರಿ ನ್ಯಾಪ್ಕಿನ್ಗಳು ಪೂರೈಕೆ ಆಗಿದೆ. ಇದು ಏನಿದೆ, ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ, ಮಕ್ಕಳಿಗೆ ಅವರ ಒಂದು ಆರೋಗ್ಯದ ದೃಷ್ಟಿಯಿಂದ ಇದು ಬಳಕೆ ಬಹಳ ಮಹತ್ವದ ಇರತಕ್ಕಂಥ ಒಂದು ಉದ್ದೇಶ ಇಟ್ಟುಕೊಂಡು ಇವತ್ತು ಸರ್ಕಾರ ಉಚಿತವಾಗಿ ಪೂರೈಕೆ ಮಾಡಿದ್ರು ಕೂಡ ಒಂದು ಕಡೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಮಾತಿದೆ, ದೇವ್ರು ಕೊಟ್ಟರು ಪೂಜಾರಿ ಕೊಡ್ಲಿಲ್ಲ ಅನ್ನತಕ್ಕಂಥ ಒಂದು ಮಾತಿದೆ. ಕಲಬುರಗಿಯಲ್ಲಿ ಆರೋಗ್ಯ ಇಲಾಖೆ ಮಹಾ ಎಡವಟ್ಟಿಗೆ ಸಾಕ್ಷಿಯಾಗಿದೆ. ಮಹಿಳೆಯರಿಗೆ ವಿತರಿಸಬೇಕಾಗಿದ್ದಂತಹ ಶುಚಿ ಪ್ಯಾಡ್ಗೆ ಬೆಂಕಿ ಇಟ್ಟಿದೆ. ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ವೈದ್ಯಾಧಿಕಾರಿಗೆ ನೋಟಿಸ್ ಜಾರಿಯಾಗಿದೆ. ಫರತಾಬಾದ್ ವೈದ್ಯಾಧಿಕಾರಿಗೆ ಟಿಎಚ್ಒ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. 24 ಗಂಟೆಯಲ್ಲಿ ನೋಟಿಸ್ಗೆ ಉತ್ತರಿಸುವಂತೆ ಸೂಚನೆ ನೀಡಿರೋದು. ಫರತಾಬಾದ್ ಆರೋಗ್ಯ ಕೇಂದ್ರದಲ್ಲಿ ಈ ಘಟನೆ ನಡೆದಿತ್ತು. ಲಕ್ಷಾಂತರ ರೂಪಾಯಿ ಮೌಲ್ಯದ ಪ್ಯಾಡ್ ಬೆಂಕಿಗೆ ಆಹುತಿಯಾಗಿತ್ತು. ನಿಮ್ಮ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿತ್ತು. ಈ ಬಗ್ಗೆ ವರದಿ ಪ್ರಸಾರ ಆಗ್ತಾ ಇದ್ದಂತೆ ತಾಲೂಕಾ ಹೆಲ್ತ್ ಆಫೀಸರ್ ಈಗ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಮಹಿಳೆಯರಿಗೆ ನೀಡಬೇಕಾದ ಶುಚಿ ಪ್ಯಾಡ್ ವಿತರಿಸದ ಆರೋಗ್ಯ ಇಲಾಖೆ ಅವುಗಳಿಗೆ ಬೆಂಕಿ ಇಟ್ಟಿತ್ತು. 8 ವರ್ಷಗಳಿಂದ ವಿತರಿಸದೆ ಆರೋಗ್ಯ ಇಲಾಖೆ ಅವುಗಳನ್ನು ಹಾಗೆ ಇಟ್ಟಿತ್ತು. 15 ಹಳ್ಳಿಗಳ ಜನರಿಗೆ ಹಂಚಬೇಕಾಗಿದ್ದ ಶುಚಿ ಪ್ಯಾಡ್ಗಳಿಗೆ ಬೆಂಕಿ ಹಾಕಿರೋದು. 2017ರಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುವಂತಹ ಶುಚಿ ಪ್ಯಾಡ್ಗಳಿವು. ಆರೋಗ್ಯ ಕೇಂದ್ರ ಡೆಮಾಲಿಷನ್ ವೇಳೆ ಶುಚಿ ಪ್ಯಾಡ್ ಸ್ಟಾಕ್ ಬೆಳಕಿಗೆ ಬಂದಿದೆ. ಆಸ್ಪತ್ರೆಯಲ್ಲಿ ಈ ತರ ಸ್ಯಾನಿಟೈಸರ್ ಪ್ಯಾಡ್ ಸುಡ್ಲಿಕತ್ತಾರ ಅಂತ ಹೇಳಿದಾಗ ಬಂದ್ ನೋಡಿದಾಗ ಏನಾಯ್ತು ಅಂತಂದ್ರೆ ಆ ಸ್ಯಾನಿಟೈಸರ್ ಪ್ಯಾಡ್ ಮೇಲೆ 2017ದಾಗ ಮ್ಯಾನುಫ್ಯಾಕ್ಚರ್ ಆಗಿ ಅಂತ ಬರ್ದಿತ್ತು. ಅಂದ್ರೆ 3 ವರ್ಷ ಮಾತ್ರ ಯೂಸ್ ಮಾಡಬೇಕು ಅಂತ ಹೇಳಿ. ಆದ್ರೆ ನಾವು ಇಲ್ಲಿ ಕೇಳಿದಾಗ ಏನಂತಂದ್ರೆ ಆಸ್ಪತ್ರೆ ಸಿಬ್ಬಂದಿರು ಸುಡು ಅಂತ ಹೇಳಿದಾರಂತೆ, ಯಾಕಂದ್ರೆ ಎಕ್ಸ್ಪೈರ್ ಆಗಿದೆ ಅಂತ ಹೇಳಿ. ನಮ್ಮ ಪ್ರಶ್ನೆ ಏನು ಅಂತಂದ್ರೆ 2017ದಾಗ ಮ್ಯಾನುಫ್ಯಾಕ್ಚರ್ ಆಗಿದ್ದು ಈಗ ಸುಮಾರು 8 ವರ್ಷ ಆಯ್ತು, ಅದ್ರ ಕೂಡ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಏನಪ್ಪಾ ಅಂತಂದ್ರೆ ಯಾವ ಹೆಣ್ಮಕ್ಳು ಇದಾರಲ್ಲ ಅವರಿಗೆಲ್ಲ ಸಹಸಹಾಯಕ ಏನ್ ಮಹಿಳಾ ಸಂಘದಲ್ಲ ಅವರಿಗೆಲ್ಲ ವಿತರಣೆ ಮಾಡಬೇಕಾಗಿತ್ತು. ಆದ್ರೆ ಇವರು ಬೇಜವಾಬ್ದಾರಿ ಏನ್ ಮಾಡಿದಾರೆ ಅಂತಂದ್ರೆ ಒಂದ್ ಕಡೆ ಒಂದು ರೂಮ್ ಅಲ್ಲಿ ಈಗ ನೋಡ್ತಿರ್ಬೋದು ಏನು ಲಕ್ಷಾಂತರ ಸ್ಯಾನಿಟೈಸರ್ ಪ್ಯಾಡ್ಗಳಿದಾವೆ. ಇದೇ ನೀವು ಮೆಡಿಕಲ್ ಅಲ್ಲಿ ತಗೋಬೇಕಾದ್ರೆ ಎಷ್ಟು ಕಾಸ್ಟ್ಲಿಗಳಿದಾವೆ. ಹಾಗಾಗಿ ಈ ಒಂದು ಸರ್ಕಾರ ಏನ್ ಮಾಡಬೇಕಾಗಿತ್ತು ಅಂತಂದ್ರೆ ಇದು ಪ್ರತಿಯೊಂದು ಕೂಡ ಎಲ್ಲರಿಗೂ ಹಂಚಬೇಕಾಗಿತ್ತು. ಆದ್ರೆ ಏನ್ ಇಟ್ಟಿದಾರಲ್ಲ ಇದು ಒಂದು ದೊಡ್ಡ ದುರಂತ ಇದೆ. ಆ ರೀತಿ ನಾವು ಏನ್ ತೆರಿಗೆ ಕಟ್ತಾ ಇದೀವಲ್ಲ ಆ ಒಂದು ಟ್ಯಾಕ್ಸ್ ಪ್ರತಿಯೊಂದು ಕೂಡ ಒಂದು ಬಳಕೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ನೀವು ಆರ್ ಕನ್ನಡ ಮುಖಾಂತರ ನಾವು ಕೇಳ್ಕೊಂತ ಇದ್ದೀವಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮಹತ್ವಾಕಾಂಕ್ಷೆಯ ಯೋಜನೆ ಆಗಿರತಕ್ಕಂಥ ಈ ಒಂದು ಶುಚಿ ಸ್ಯಾನಿಟರಿ ನ್ಯಾಪ್ಕಿನ್ ಪೂರೈಕೆ ಮಾಡತಕ್ಕಂಥದ್ದು ಒಂದು ಯೋಜನೆ ಇದೆ. ಈ ಒಂದು ಯೋಜನೆ ಅಡಿಯಲ್ಲಿ ನಮ್ಮ ಫರ್ತಾಳ ಗ್ರಾಮಕ್ಕೆ ಸುಮಾರು ಲಕ್ಷಾಂತರ ರೂಪಾಯಿ ಮೌಲ್ಯದ ಈ ಒಂದು ಸ್ಯಾನಿಟರಿ ನ್ಯಾಪ್ಕಿನ್ಗಳು